ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನೋಟ್ಬುಕ್ ಇಲ್ಲಿ ಇವತ್ತು ಪೇಜಾವರ ಶ್ರೀಗಳ ಮುಂದೆ ಹಾಗೆ ರಾಘವೇಂದ್ರ ಸ್ವಾಮಿಗಳ ಮಠದ ಸ್ವಾಮಿಗಳ ಮುಂದೆ ಪರೀಕ್ಷೆ ಕೊಡ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಇವತ್ತು ನಾನು ವಿದ್ಯಾಪೀಠದಲ್ಲಿ ಓದಲಿಕ್ಕೆ 2 ಮಠಗಳು ಕೂಡ ಕಾರಣ. ಅದು ಹೇಗೆ ಅಂತ ಹೇಳಿದರೆ, ಮೊದಲು ವಾಸ್ತವಿಕವಾಗಿ ಯಾವುದೋ ಹಳ್ಳಿಯಲ್ಲಿದ್ದಂತಹ ನಮ್ಮ ತಾತನನ್ನು ಪ್ರಸ್ತುತ ರಾಯರ ಮಠದ ಪೀಠಾಧಿಪತಿಗಳ ಪೂರ್ವಾಶ್ರಮದ ತಾತನವರು, ಅದೇ ರೀತಿಯಾಗಿ ಪೀಠದಲ್ಲಿ ಪರಮೇಶ್ವರಿ ಗುರುಗಳಾದಂತಹ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರನ್ನು ರಾಯರ ಸೇವೆಗೆ ಅಂಥೇಳಿ ಅರ್ಚಕರನ್ನಾಗಿ ನೇಮಿಸಿದರು. ಅದರಿಂದಾಗಿ ರಾಯರ ಅನುಗ್ರಹದಿಂದಾಗಿ ನಾವು ಸ್ವಲ್ಪ ಈ ಕಡೆ ಅಂದರೆ ಸ್ವಲ್ಪ ಜ್ಞಾನ ಹೇಗೆ ಈ ಕಡೆ ಮಠದ ಕಡೆ ಬಂದ್ವಿ. ತದನಂತರದಲ್ಲಿ ಅವರು ಅಂದರೆ ತಾತನವರು ರಾಯರ ಸೇವೆಯನ್ನು ಮಾಡಿದರೂ ಕೂಡ ನಮ್ಮ ತಂದೆಯವರು ಸಂಪೂರ್ಣವಾಗಿ ಲೌಕಿಕರಾಗಿದ್ದರು. ಆಗ ನಮ್ಮ ತಾತನವರು ಪೇಜಾವರ ಮಠದ ಹಿರಿಯ ಶ್ರೀಪಾದರಲ್ಲಿ ಇವರನ್ನು ನೀವು ಹೇಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಕೇಳಿದಾಗ ಆಗ ಸಂಚಾರಕ್ಕೆ ಸೇರಿಸಿದರು. ಆಗ ಪೇಜಾವರ ಹಿರಿಯ ಶ್ರೀಪಾದರು ಆಗ ನಾಗ್ಪುರದಲ್ಲಿ ರಾಯರ ಮಠದಲ್ಲಿ ಅವರು ಅರ್ಚಕತ್ವವನ್ನು ಅಲ್ಲಿ ಕೆಲಸಕ್ಕೆ ಸೇರಿಸಿದರು. ಅದರ ಪ್ರಭಾವದಿಂದಾಗಿ ನಾವು ಸಂಪೂರ್ಣ ಲೌಕಿಕರಾದಂಥ ನಮ್ಮ ತಂದೆಯವರು ರಾಯರ ಅನುಗ್ರಹದಿಂದಾಗಿ ಒಂದು ಸ್ವಲ್ಪ ಈ ಕಡೆ ಅವರು ಬಂದರು. ತದನಂತರದಲ್ಲಿ ಅಲ್ಲಿ ಅವರು ನಾಗ್ಪುರದಲ್ಲಿ ಇರಬೇಕಾದ್ರೆ ಆಗ ರಾಯರ ಮಠದ ಪೀಠಾಧಿಪತಿಗಳು ಪೂರ್ವಾಶ್ರಮದಲ್ಲಿ ನಮ್ಮದೇ ಮಠ ಇರಬೇಕಾದ್ರೆ ಶಾಖಾ ಮಠಗಳಿರಬೇಕಾದ್ರೆ ಇಲ್ಲಿ ಯಾಕೆ ಅಂಥೇಳಿ ಅವರು ಮಂತ್ರಾಲಯದ ಶಾಖಾ ಮಠದಲ್ಲಿ ಅರ್ಚಕತ್ವನ ನೇಮನವನ್ನು ಮಾಡಿದರು. ಅದರಿಂದಾಗಿ ಆ ರಾಯರ ಅನುಗ್ರಹದಿಂದಾಗಿ ನಮ್ಮ ತಂದೆಯವರು ಲೌಕಿಕರಲ್ಲಿ ಇದ್ದವರು, ಲೌಕಿಕದ ಕಡೆ ಇದ್ದವರು ಈ ಕಡೆ ಬಂದರು. ಅದರಿಂದಾಗಿ ನಾನು ವಿದ್ಯಾಪೀಠಕ್ಕೆ ಸೇರಲು ಕಾರಣ ಆಯಿತು. ತದನಂತರದಲ್ಲಿ ಅಷ್ಟೇ ಅಲ್ಲದೇನೆ ಇವಾಗ ಪೂರ್ವಜರು ಆಸ್ತಿ ಮಾಡಬೇಕಂತ ನಿಯಮ ಇಲ್ಲ, ಒಳ್ಳೆ ಆಸೆ ಇದ್ದರೆ ಸಾಕು. ಯಾಕಂದರೆ ನಮ್ಮ ತಾತನಿಗೆ ಒಂದು ಆಸೆ ಇತ್ತು, ಏನು ನಾವು ವಿದ್ಯಾಪೀಠದಲ್ಲಿ ಓದಬೇಕು ಅಂತ. ಆ ಆಸೆ ಇದ್ದ ಕಾರಣ ನಾನು ಇಲ್ಲಿ ವಿದ್ಯಾಪೀಠಕ್ಕೆ ಸೇರಲಿಕ್ಕಾಯಿತು. ಅದರಿಂದಾಗಿ ನಮ್ಮ ತಾತನವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಗುರುಗಳ ಅನುಗ್ರಹದಿಂದಾಗಿ ಅಂದರೆ ಪೇಜಾವರ ಮಠದ ಹಿರಿಯ ಶ್ರೀಪಾದರಿಂದಾಗಿ ನಮ್ಮ ತಂದೆಯವರು ಈ ಕಡೆ ಅಂದರೆ ಲೌಕಿಕ ಕಡೆಯಿಂದಾಗಿ ಈ ಕಡೆ ಮಠದ ಕಡೆ ಬಂದರು. ಅಂದರೆ ಬಂದರು. ಅದರಿಂದಾಗಿ ಆ ಶ್ರೀಪಾದರು ಕೂಡ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ತದನಂತರದಲ್ಲಿ ನಮ್ಮ ತಂದೆ ತಾಯಿ ಜನ್ಮವನ್ನು ಕೊಟ್ಟರು. ಆದರೆ ನನಗೆ ನಮ್ಮ ಅಣ್ಣನಿಗೆ ತಂದೆ ತಾಯಿಗಳು ಜನ್ಮ ಕೊಟ್ಟರು ಕೂಡ ನಮ್ಮ 4 ಜನಕ್ಕೆ ಕೂಡ ಪುನರ್ಜನ್ಮವನ್ನು ಕೊಟ್ಟವರು ನಮ್ಮ ದೊಡ್ಡಪ್ಪ. ಆದ್ದರಿಂದಾಗಿ ಅವರೂ ಕೂಡ ಈ ಸಮಯದಲ್ಲಿ ನಾನು ವಿಶೇಷವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ತದನಂತರದಲ್ಲಿ ಗಟ್ಟಿ ಮನಸ್ಸು ಮಾಡಿ ಏನೋ ವಿದ್ಯಾಪೀಠಕ್ಕೆ ಸೇರಿಸಿದರು. ಆದರೆ ಬಹುಶಃ ನಾನು ಒಬ್ಬನೇ ಇದ್ದರೆ ನಾನು ಇರ್ತಿರ್ಲಿಲ್ಲ ಅನಿಸುತ್ತೆ. ನಾನು ಸೇರಿ ಒಂದೇ ದಿವಸಕ್ಕೇ ನಾನು ಬಿಟ್ಟು ಹೋಗ್ತೀನಿ ಅಂತ ಕೂತಿದ್ದೆ ನಾನು. ಆಗ ನಮ್ಮ ತಂದೆಯವರು ಮತ್ತೆ ಊರಿಂದ ವಾಪಸ್ ಬಂದಿದ್ದರು. ಆಗ ಹರಿಯಾಚಾರ್ಯರು ಏನೇ ಆಗಲಿ ನೀನು ಬಿಡೋದಿಲ್ಲ, ಇಲ್ಲಿ ಓದಲೇಬೇಕು ಅಂಥೇಳಿ ಆಗ ಅಂದರೆ ಹುಡುಗನಿಗೆ ಹೇಗೆ ಹೇಳಿದರೆ ಅವನು ಇರ್ತಾನೆ ಅನ್ನೋದಾಗಿ ಇಟ್ಕೊಂಡು ಹೇಳಿದರೆ ತಿಳ್ಕೊಳ್ತಾನೆ ಅನ್ನೋದಾಗಿ ಆ ರೀತಿಯಾಗಿ ಅರ್ಥವನ್ನು ಮಾಡಿಸಿ ಅವರು ನನ್ನ ಹೋಗ್ಲಿಕ್ಕೆ ಬಿಡಲಿಲ್ಲ. ಅದರಿಂದಾಗಿ ಇವತ್ತು ನಾನು ವಿದ್ಯಾಪೀಠದಲ್ಲಿ ಇರಲಿಕ್ಕೆ ಮುಖ್ಯ ಕಾರಣ ಅಂದು ಹರಿಯಾಚಾರ್ಯರು ಪ್ರಾಂಶುಪಾಲರಾಗಿದ್ದು. ಅದರಿಂದಾಗಿ ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ತದನಂತರದಲ್ಲಿ ಹೀಗೆ ಅಧ್ಯಯನ ಮಾಡಬೇಕಾದ್ರೆ ನಂದು ಹೇಗೆ ನಿಯಮ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪಾಸ್ ಆದರೆ ಸಾಕು ಎಷ್ಟು 40ಕ್ಕೆ ಪಾಸ ಅಷ್ಟು ಸಾಕು ಅಂತ ಆ ರೀತಿಯಾಗಿ ನಾನು ಆ ರೀತಿಯಾಗಿ ಇದ್ದವನು. ಅದೇ ರೀತಿಯಾದಾಗ ಆಗ 3ನೇ ತರಗತಿಯಲ್ಲಿ ಪರೀಕ್ಷೆ ಎಲ್ಲ ಮುಗೀತು. ಒಂದು ಸಾರಿ ಸುಮ್ಮನೆ ನೋಡಿಸ್ಬೋದು ನೋಡೋಣ ಅಂತ ಊರಿಗೆ ಹೋಗೋಕ್ಕಿಂತ ಮುಂಚೆ ನೋಡಿದೆ. ಅಲ್ಲಿ ನೋಡಿದರೆ ಒಂದು ಹೊಸ ನಿಯಮ ಬಂದಿತ್ತು. ಏನು 45% ಮೇಲೆ ಬಂದರೆ ಮಾತ್ರ ಉತ್ತೀರ್ಣರು ಅಂತ ನಿಯಮ ಬಂತು. ಆಗ ನನಗೆ ನಿಶ್ಚಯ ಆಯಿತು, ನಾನು 40 ಅಂತ ಇಟ್ಕೊಳ್ಳೋನು, ಇದ್ದಕ್ಕಿದ್ದಂಗೆ 45 ಅಂತ ಬಂದಿದೆ. ಅದರಿಂದಾಗಿ ನನಗೆ ನಿಶ್ಚಯ ಆಯಿತು. ನಾನು ನಿಶ್ಚಯಾಗಿ ಹೋಗಿತ್ತು. ಆವಾಗ 44 ಬಂತು. ಆವಾಗ 44 ಬಂತು. ನಿಯಮ ಹಾಕಿದ್ದು ಕೊನೆಗೆ ಹಂಗಾಗಿ ಏನೋ ಆಯಿತು. ಆವಾಗ ಸ್ವಲ್ಪ ಬೇಸರ ಆಯಿತು. ಆದರೆ ಮುಂದೆ ಆ ನಿಯಮ ಬಂದಿದ್ದು ನನಗೆ ಒಳ್ಳೆಯದಂತ ಆಯಿತು. ಯಾಕಂತ ಹೇಳಿದ್ರೆ, ಒಂದು ವೇಳೆ ಆ ನಿಯಮದಿಂದಾಗಿ ನಾನು ಹಿಂದಿನ ತರಗತಿಗೆ ಹೋಗದೇ ಇದ್ದಿದ್ರೆ ಆಗ ನನಗೆ ಪ್ರಿಯವೃತನಂತಹ ಸಹಪಾಠಿಗಳು ಸಿಗ್ತಿರಲಿಲ್ಲ. ಅಷ್ಟೇ ಅಲ್ಲದೇನೆ ಅಯೋಧ್ಯೆಯಲ್ಲಿ ರಾಮದೇವರ ಸೇವೆ ಅನ್ನೋಂಥದ್ದು ಸಿಗ್ತಿರಲಿಲ್ಲ. ಅದರಿಂದಾಗಿ ಆ ಒಂದು ಕಾರಣದಿಂದಾಗಿ ನನಗೆ ಆ ನಿಯಮ ಬಂದರೂ ಕೂಡ ಇವಾಗ ದುಃಖ ಆಗೋದಿಲ್ಲ ಅಂತ. ತದನಂತರದಲ್ಲಿ ಅದೇ ರೀತಿಯಾಗಿ ಅನೇಕ ಬಾರಿ ಮುಂದಿನ ತರಗತಿಗಳಲ್ಲಿ ಹೋಗಬೇಕಾದ್ರೆ ಕಾಲು ಜಾರಿ ಬೀಳುವಾಗ ಅನೇಕ ಬಾರಿ ನನ್ನ ಕೈಯನ್ನು ಹಿಡಿದವರು ನನ್ನ ಆಪ್ತಮಿತ್ರನೂ, ಅದೇ ರೀತಿಯಾಗಿ ನನ್ನ ಬಹುಶಃ ಜನ್ಮೋದ್ಧಾರಕ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ, ಪ್ರಿಯವ್ರತ. ಆದ್ದರಿಂದಾಗಿ ಪ್ರತಿ ಕಕ್ಷೆಯಲ್ಲೂ ಕೂಡ ನನ್ನನ್ನು ಹಿಡಿದುಕೊಂಡು ಎಷ್ಟೇ ಆದರೂ ಚಿಂತನೆಯನ್ನು ಹೇಳಿ ಬಿಡದೇನೆ ಇಲ್ಲಿವರೆಗೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಅದರಿಂದಾಗಿ ಅವರಿಗೆ ವಿಶೇಷವಾದಂಥ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಾಗಿ ಗುರುಗಳ ಬಗ್ಗೆ ಹೇಳಬೇಕಂತ ಹೇಳಿದರೆ, ನಾವು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆಯ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಚಳಿ ಇತ್ತು ಅಂತ ಹೇಳಿದರೆ, ನಾವು
ದೇವಸ್ಥಾನದ ಮುಂದೆ ನಿಂತು ನೋಡಿದರೂ ಕೂಡ ನಮಗೆ ದೇವಸ್ಥಾನ ಕಾಣಿಸ್ತಿರಲಿಲ್ಲ, ಅಷ್ಟು ದೊಡ್ಡದಾದಂಥ ದೇವಸ್ಥಾನ ಕಾಣಿಸ್ತಿರಲಿಲ್ಲ, ಅಷ್ಟು ಚಳಿ ಇತ್ತು. ಅಷ್ಟು ಚಳಿಯಲ್ಲೂ ಕೂಡ ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಗೇ ಪೂಜೆ. ಅಂದರೆ ನಾವು ಕೆಲವು ದಿವಸ ಹೋದ್ವಿ, ಕೆಲವೊಂದು ದಿವಸ ಆಗಲ್ಲ ಅಂತ ಹೊದ್ಕೊಂಡ್ವಿ, ಅದು ಬಿಟ್ಟೋಯ್ತು. ಆದರೆ ಸ್ವಾಮಿಗಳು ಆ ವಯಸ್ಸಿನಲ್ಲಿಯೂ ಕೂಡ ಏನೇ ಆದರೂ ಕೂಡ ಪ್ರತಿನಿತ್ಯ ಬೆಳಿಗ್ಗೆ ಎದ್ದೇ ಅವ್ರಿಗೆ ಅಂದರೆ 5 ಗಂಟೆ ಅಷ್ಟೊತ್ತಿಗೆ ಅವರು ಪೀಠಿಕೆ ಸ್ನಾನ ಮುಗಿಸಿ ಅವರು ಪೂಜೆನ ಮಾಡ್ತಾಯಿದ್ರು. ಅಂತಹ ಗುರುಗಳು ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೇನೆ. ಆ ಗುರುಗಳ ಮೂಲಕವಾಗಿ ನಮಗೆ ಅಲ್ಲಿ ರಾಮದೇವರ ವಿಶೇಷವಾದ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದರಿಂದಾಗಿ ಗುರುಗಳಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ರೀತಿ ಪರೀಕ್ಷೆ ನಾನು ವಾಸ್ತವಿಕವಾಗಿ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ನಾನು ಅನುವಾದ ಮಾಡ್ತೀನೋ ಇಲ್ಲ ಅಂತಲೂ ನನಗೆ ನಿಶ್ಚಯ ಇರಲಿಲ್ಲ. ಆದರೆ ನಾನು ಇಲ್ಲ ಪರೀಕ್ಷೆ ಕೊಡಬಹುದು ಅಂಥೇಳಿ ಅನೇಕ ಬಾರಿ ಚಿಂತನೆಯನ್ನು ಹೇಳಿ ನಾನು ಇವತ್ತು ಏನಾದರೂ ಒಂದು ಅಂಕ ಬಂದರೂ ಕೂಡ ಅದು ನನ್ನ ಕಾರಣ ಅಲ್ಲ. 0 ಬಂದರೆ ಅದಕ್ಕೆ ನಾನೇ ಕಾರಣ. ಆದರೆ 1 ಅಂಕ ಬಂದರೂ ಕೂಡ ಅದರಲ್ಲಿ ಸಂಪೂರ್ಣ ಪಾತ್ರ ಇರೋದು ಪ್ರಿಯವ್ರತಾಚಾರ್ಯರದು. ಅವ್ರದ್ದು ಬಿಟ್ಟು ನಂದು ಏನು ಒಂದು ಚೂರು ಇಲ್ಲ. ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಅವರದ್ದೇ. 1 ಅಂಕ ಬಂದರೂ ಕೂಡ ಅದು ಅವ್ರದ್ದು, 1 ಅಂಕ ಬರಲಿಲ್ಲ ಅಂದರೆ ಅದು ನನ್ನ ತಪ್ಪು ಅನ್ನೋದಾಗಿ ಅರ್ಥ. ಅಷ್ಟೇ ಅಲ್ಲದೇನೆ ಈ ರೀತಿಯಾಗಿ ಪರೀಕ್ಷೆಯನ್ನು ಕೊಡಲಿಕ್ಕೆ ಅದೇ ರೀತಿ ಅನೇಕ ಆಚಾರ್ಯರು ಅಂದರೆ ಇಲ್ಲಿಂದ 1ನೇ ತರಗತಿಯಿಂದ ಇಲ್ಲಿಯವರೆಗೆ ಅನೇಕ ಜನ ಆಚಾರ್ಯಗಳು ಪಾಠವನ್ನು ಮಾಡಿದ್ದಾರೆ. ಒಟ್ಟು 47 ಜನ ಆಚಾರ್ಯರು ಪಾಠವನ್ನು ಮಾಡಿದ್ದಾರೆ. ಹೆಸರನ್ನು ಹೇಳ್ತಾ ಹೋದರೆ ಸಮಯ ಇಲ್ಲ, ಅದರಿಂದಾಗಿ ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ಆಚಾರ್ಯಗಳು ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮುಖ್ಯವಾಗಿ ಪ್ರದ್ಯುಮ್ನಾಚಾರ್ಯರು, ಮಧ್ವೇಶಾಚಾರ್ಯರು, ವಾಯಿ ಆಚಾರ್ಯರು, ಮಹಿದಾಸಾಚಾರ್ಯರು, ಅದೇ ರೀತಿಯಾಗಿ ಚೆನ್ನೈ ರಾಘವೇಂದ್ರಾಚಾರ್ಯರು, ಇವರೆಲ್ಲರೂ ಕೂಡ ಮೊದಲಿನಿಂದ ಹಿಡಿದು ಕೊನೆಯವರೆಗೆ ಸಂಪೂರ್ಣವಾಗಿ ಚಿಂತನೆಯನ್ನು ಕೇಳಿ ಪ್ರಶ್ನೋತ್ತರವನ್ನು ಮಾಡಿಸಿದ್ದಾರೆ. ಅದರಿಂದಾಗಿ ಅಷ್ಟೇ ಅಲ್ಲದೇನೆ ವಿಶ್ವಾಸಾಚಾರ್ಯರು ಅವರು ಕೂಡ ಮೊದಲಿಂದ ಕೊನೆಯವರೆಗೂ ಸಂಪೂರ್ಣ ಚಿಂತನೆಯನ್ನು ಕೇಳಿ ತಪ್ಪುಗಳಲ್ಲಿ ತಿದ್ದಿ ಈ ರೀತಿಯಾಗಿ ತಿದ್ದಿದ್ದಾರೆ. ಅದರಿಂದಾಗಿ ನಾನು ಈ ರೀತಿಯಾಗಿ ಪರೀಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೇನೆ ಕೇವಲ ನಾವು ಆಚಾರ್ಯರಿಗಷ್ಟೇ ನಾವು ಧನ್ಯವಾದಗಳನ್ನ ಹೇಳಿದರೆ ಸಾಕಾಗೋದಿಲ್ಲ. ಯಾಕಂತ ಹೇಳಿದರೆ ಆಚಾರ್ಯರ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವ್ರು ಬಂದು ಚಿಂತನೆಯನ್ನು ಮಾಡಿಸ್ತಿದ್ರು. ಅವ್ರು ಬಂದು ಎಷ್ಟೇ ಕಷ್ಟಗಳಿದ್ರು ಚಿಂತನೆ ಬಂದು ಮಾಡಿಸ್ಬೇಕು ಅಂತ ಹೇಳಿದರೆ ಅವ್ರ ಮನೆಯವರು ಬಿಡಬೇಕು. ಆದ್ದರಿಂದಾಗಿ ಅವ್ರ ಮನೆಯವರು, ಅವರ ಮಕ್ಕಳು, ಅವರೆಲ್ಲರ ಸಹಕಾರದಿಂದಾಗಿ ಆಚಾರ್ಯರು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ವಿಶೇಷವಾಗಿ ಆಚಾರ್ಯರು, ಅವರ ಮನೆಯವರು, ಅವರ ಮಕ್ಕಳಿಗೆ ಎಲ್ರಿಗೂ ಕೂಡ ನಾನು ಇಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನನಗೆ ಅನುವಾದಕ್ಕೆ ತಯಾರನ್ನು ಮಾಡಿದಂತಹ ರಂಗಾಚಾರ್ಯರು, ಅದೇ ರೀತಿಯಾಗಿ ಭೀಮಸೇನ್ ಗುತ್ತಲಾಚಾರ್ಯರು, ಇವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ರಾಯರ ಮಠದ ಸ್ವಾಮಿಗಳ ಬಗ್ಗೆ ಹೇಳಬೇಕಂತ ಹೇಳಿದರೆ ಅದು ಅವರು ನವ ಮಂತ್ರಾಲಯ ನಿರ್ಮಾಣ ಮಾಡ್ತಿರೋರು, ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಅದು ಮುಗಿಯೋದೇ ಇಲ್ಲ. ಯಾಕಂದರೆ ನಾವು ಸಂಪೂರ್ಣ ನಮ್ಮ ಮನೆತನಕ್ಕೇ ಅವರ ಅನುಗ್ರಹ ಎನ್ನುವಂಥದ್ದಿದೆ. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲವೂ ಕೂಡ ರಾಯರ ಮುಂದೇನೆ. ಹಾಗಾಗಿ ರಾಯರ ಅನುಗ್ರಹ ವಿಶೇಷ, ರಾಯರ ಅನುಗ್ರಹದಿಂದಾಗಿ, ಗುರುಗಳ ಅನುಗ್ರಹದಿಂದಾಗಿ ನಾನು ಈ ರೀತಿಯಾದ ಪರೀಕ್ಷೆಯನ್ನು ಕೊಡ್ತಿದ್ದೇನೆ. ಅಷ್ಟೇ ಅಲ್ಲದೇನೆ ಕಾಲಕ್ಕೆ ನನಗೆ ಅದೇ ರೀತಿಯಾಗಿ ದೇವರ ಅನುಗ್ರಹ ಕೂಡ ಆಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ, ನಮಗೆ ಮೊದಲ ಗುರು ಯಾರು ಅಂತ ಹೇಳೋದು ತಾಯಿ ಅಂತ ಹೇಳೋದು. ತಾಯಿ ಯಾರು? ಲಕ್ಷ್ಮೀದೇವಿ. ಹಾಗಾಗಿ ನಾನು ಬಾಲ್ಯಾವಸ್ಥೆಯನ್ನು ಕಳೆದಿದ್ದೆಲ್ಲ ಕೊಲ್ಹಾಪುರದಲ್ಲಿ. ತದನಂತರದಲ್ಲಿ ಸ್ವಲ್ಪ ದೊಡ್ಡವರಾದ ಮೇಲೆ ಸ್ವಲ್ಪ ಅವಾಗವಾಗ 1-2 ಡೇಟ್ ಬೇಕಾಗತ್ತೆ, ತಂದೆ ಬೇಕಾಗತ್ತೆ. ತಂದೆ ಯಾರು? ವೆಂಕಪ್ಪ. ಹಾಗಾಗಿ ನಾವು ತಿರುಮಲದಲ್ಲಿ ಮುಂದಿನ ಸ್ವಲ್ಪ ವರ್ಷಗಳ ಕಾಲ ಅಲ್ಲಿ ಇದ್ದೆ. ತದನಂತರದಲ್ಲಿ ಮಧ್ಯದಲ್ಲಿ ದೊಡ್ಡಪ್ಪನ ಪ್ರೀತಿಯೂ ಕೂಡ ಬೇಕಾಗತ್ತೆ. ಹಾಗಾಗಿ ಅಲ್ಲಿಂದ ತಿರುಪತಿಗೆ ಬಂದ್ವಿ. ಅಲ್ಲಿ ಗೋವಿಂದರಾಜ ಸ್ವಾಮಿಯ ದರ್ಶನ ಅಂದರೆ ಅನುಗ್ರಹದಿಂದಾಗಿ ಅವನ ಅನುಗ್ರಹ ಆಯಿತು. ತದನಂತರದಲ್ಲಿ ಇನ್ನೂ ವಯಸ್ಸಾದಾಗ ಆಗ ಮನಸ್ಸೆನ್ನುವಂಥದ್ದು ಅಂದರೆ ಬೇರೆ ಕಡೆ ಹೋಗದ ಹಾಗೆ ಕೇವಲ ಅಧ್ಯಯನದಲ್ಲೇ ಇರುವ ಹಾಗೆ ರುದ್ರದೇವರ ಅನುಗ್ರಹ ಬೇಕು. ಆ ರುದ್ರದೇವರ ಅನುಗ್ರಹಕ್ಕೆ ಸೊಲ್ಲಾಪುರಕ್ಕೆ ಹೋದೆ. ಸೊಲ್ಲಾಪುರಕ್ಕೆ ಹೋದಾಗ ಅಲ್ಲಿ ಸಿದ್ದೇಶ್ವರನ ವಿಶೇಷ ಅನುಗ್ರಹದಿಂದಾಗಿ, ರುದ್ರದೇವರ ಅನುಗ್ರಹದಿಂದಾಗಿ ಅಲ್ಲಿ ಅನುಗ್ರಹವನ್ನು ಪಡೆದೆ. ಮತ್ತೆ ಅದೇ ರೀತಿಯಾಗಿ ಮತ್ತೆ ತಂದೆ ದೊಡ್ಡಪ್ಪನವರ ಅನುಗ್ರಹ ಬೇಕಾಗುತ್ತೆ, ಅವರ ಪ್ರೀತಿಯೂ ಕೂಡ ಬೇಕಾದ್ರಿಂದಾಗಿ ಮತ್ತೆ ತಿರುಪತಿಯಲ್ಲಿ ಬಂದು ಈಗ ಸದ್ಯಕ್ಕೆ ತಿರುಪತಿಯಲ್ಲಿ ವಾಸಿಸಿದ್ದೇನೆ. ಹಾಗಾಗಿ ಕಾಲಕ್ಕೆ ಅದೇ ರೀತಿಯಾಗಿ ದೇವರ ಅನುಗ್ರಹವೂ ಕೂಡ ಆಗಿದೆ. ಅದರಿಂದಾಗಿ ಇಂತಹ ದೇವರ ಅನುಗ್ರಹ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣಗಳು ಶ್ರೀಪಾದಂಗಳವರು. ಅದರಿಂದಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿಯಾಗಿ ವಿಶೇಷವಾಗಿ ನಾನು ಈ ರೀತಿಯಾಗಿ ಪರೀಕ್ಷೆಯನ್ನು ಕೊಡಬೇಕು ಅಂತ ಹೇಳಿದರೆ ಅದೇ ಪ್ರಿಯವ್ರತಾಚಾರ್ಯರು, ಅದೇ ರೀತಿಯಾಗಿ ನನ್ನ ಸಹಪಾಠಿಗಳಾದಂತಹ ಜಯತೀರ್ಥ, ಮಾಧವ, ವೆಂಕಟೇಶ, ಸತ್ಯಪ್ರಮೋದ, ಪವನ, ಶೀಶ, ಹೃಷಿಕೇಶ ಇವರೆಲ್ಲರೂ ಕೂಡ ಅನೇಕ ಜನರ ಒಟ್ಟಿಗಿದ್ದ ಕಾರಣ ಅವರು ಕೇಳಿ ಹೇಳಿ ಎಲ್ಲ ತಿದ್ದಿದಿಂದಾಗಿ ನಾನು ಇವತ್ತು ಈ ರೀತಿಯಾದ ಪರೀಕ್ಷೆ ಕೊಟ್ಟಿದ್ದೇನೆ. ಅದರಿಂದಾಗಿ ಏನು ಅಂಕ ಬಂದಿಲ್ಲ ಅಂತ ಹೇಳಿದರೆ ಅದು ನನ್ನದೇ ತಪ್ಪು. 1 ಅಂಕ ಬಂದಿದ್ದರೂ ಕೂಡ ಅದು ಪ್ರಿಯವ್ರತಾಚಾರ್ಯರು ಅಂತ ಹೇಳ್ತಾ ಮುಗಿಸ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀನಿಧಿ ಗುರು ಭೀಮ ಜೋಶಿ ಪ್ರಥಮಾಧ್ಯಾಯದ 4ಥ ಪಾದವನ್ನು ಉತ್ತಮ ರೀತಿಯಲ್ಲಿ ಪರೀಕ್ಷೆ ಅಧ್ಯಯನ ಮಾಡಿ ನೀಡಿದ್ದಾನೆ. ಪರೀಕ್ಷಕರಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡಿದ್ದರಿಂದಾಗಿ ಎಲ್ಲರೂ ಕೂಡ ಒಟ್ಟು ಸೇರಿ 97%
97% ಅಂಕಗಳನ್ನು ನೀಡಿದ್ದಾರೆ. ಅದರ ಸಂಭಾವನೆಯಾಗಿ 40,000 ರೂಪಾಯಿಗಳ ಸಂಭಾವನೆಯನ್ನು ನಾವು ನೀಡ್ತಾ ಇದ್ದೇವೆ. ಅವರಿಂದ ಶಾಸ್ತ್ರಾಧ್ಯಯನ ಇನ್ನು ಮುಂದೆಯೂ ಕೂಡ ವಿಶೇಷವಾಗಿ ನಡೆಯುವಂತೆ ಭಗವಂತ ಅನುಗ್ರಹಿಸಲಿ ಅಂತ, ಹರಿಗುರುಗಳು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತೇನೆ. ಶ್ರೀನಿಧಿ ಗುರುಭೀಮ್ ಜೋಶಿ, ಇದುವರೆಗೂ ಪ್ರಥಮಾಧ್ಯಾಯದ ಚತುರ್ಥ ಪಾದವನ್ನೇ ಪರೀಕ್ಷೆಗಾಗಿ ಕೊಟ್ಟಂತಹ ಶ್ರೀನಿಧಿ ಗುರುಭೀಮ್ ಜೋಶಿ ಅವರು ಉತ್ತಮ ಪರೀಕ್ಷೆಯ ಫಲಿತಾಂಶವನ್ನೇ ಎಲ್ಲ ವಿದ್ವಾಂಸರ ಹಾಗೂ ಗುರುಗಳ ಒಂದು ಪರೀಕ್ಷೆಯ ಹಿನ್ನೆಲೆಯಲ್ಲಿ, ಅವರು ಮಾಡಿದ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಪಡ್ಕೊಂಡಿದ್ದಾನೆ. ಆ ನಿಟ್ಟಿನಲ್ಲಿ ಶ್ರೀಮಠದಿಂದ ಸುಧಾ ಪರೀಕ್ಷೆಗೆ ಕೊಡಮಾಡುವ ಈ ಒಂದು ಪ್ರಥಪಾದದ ಸಂಭಾವನೆ 30,000 ರೂಪಾಯಿ ಪೂರ್ಣ ಸಂಭಾವನೆಯನ್ನೇ ಈ ವಿದ್ಯಾರ್ಥಿ ಪಡ್ಕೊಂಡಿದ್ದಾನೆ. ಅದನ್ನು ಪೂಜ್ಯ ಗುರುಗಳಿಂದ 40,000 ರೂಪಾಯಿಗಳನ್ನೇ ಪೂರ್ಣ ಪ್ರಮಾಣದ ಸಂಭಾವನೆಯನ್ನು ಪಡ್ಕೊಂಡಿದ್ದಾದ್ದರಿಂದ ಅವನು ಬಂದು ಪಡ್ಕೊಳ್ಬೇಕಾಗಿದೆ ಸೂಚನೆ. ಶ್ರೀನಿಧಿ ಜೋಶಿ, ಗುರುಭೀಮ್ ಜೋಶಿ ಅವರ ಇರಲಿ, ತನ್ನ ವಿದ್ಯಾರ್ಥಿ ದಶೆಯಲ್ಲಿ 40 ಮಾರ್ಕ್ಗಿಂತಲೂ ಹೆಚ್ಚು ಪಡೆಯೋದಿಲ್ಲ ಅಂತ ತಾನೇ ಅದೊಂದು ಒಂದು ನಿರ್ಬಂಧವನ್ನು ಹಾಕಿಕೊಂಡು ಅಥವಾ ನಿಯಮವನ್ನು ಹಾಕಿಕೊಂಡು ತನ್ನ ಅಧ್ಯಯನದಲ್ಲಿ ತುಂಬ ಭಯಪಟ್ಟು ಮುಂದೇನು ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ 44 ಮಾರ್ಕ್ ಬಂದಿತ್ತು. ಆದರೆ ನಮ್ಮಲ್ಲಿ ಉಪಕ್ರಮಕ್ಕಿಂತಲೂ ಉಪಸಂಹಾರಕ್ಕೆ ಪ್ರಾಬಲ್ಯ, ಆದ್ದರಿಂದ ಅವತ್ತು 40 ಅಂತ ಇಟ್ಕೊಂಡು 44 ಬಂದರೂ ಕೂಡ ಆ 44 ಮಾರ್ಕು 97 ಮಾರ್ಕಿನ ತನಕವೂ ಕೊಂಡು ಬಂದು ಆ ಒಂದು ಯುವ ವಿದ್ಯಾರ್ಥಿ ಈಗ ಯುವ ವಿದ್ವಾಂಸನಾಗಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ನೀಡಿ ಎಲ್ಲ ವಿದ್ವಾಂಸರ ಮೆಚ್ಚುಗೆಗೆ ಪಾತ್ರರಾಗಿದ್ದಾನೆ. ನಮ್ಮ ಶ್ರೀಮಠದ ಪರಂಪರಾಗತವಾದ ಶಿಷ್ಯರುಗಳು, ಅವರ ತಾತಂದರು, ಅವರ ತಂದೆ, ಅವರದ ಎಲ್ಲರೂ ಕೂಡ ಮಠದ ರಾಯರ ಸೇವೆಯಲ್ಲಿ ವಿಶೇಷವಾಗಿ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿಕೊಂಡು ಬಂದಂತಹ ಫಲವಾಗಿ ಈ ವಿದ್ಯಾರ್ಥಿಗೆ ಉತ್ತಮವಾದಂತಹ ಅಂಕಗಳು. ಮತ್ತು ಎಲ್ಲಿ ಪ್ರಶ್ನೆ ಕೇಳಿದರೂ ಕೂಡ ನಾವು ವಿದ್ಯಾರ್ಥಿಗಳನ್ನು ಹೆಚ್ಚು ಪ್ರಶ್ನೆಗಳನ್ನು ಕೇಳಬಾರ್ದು ಅನ್ನುವಂತಹ ನಿಯಮ, ಆದರೆ ಆ ನಿಯಮವನ್ನು ಸ್ವನಿಯಮ ಅಪಹಾಯ ಅಂತ ಹೇಳಿದಂತೆ ತುಂಬ ಚೆನ್ನಾಗಿ ಹೇಳ್ತಾ ಇದೆ. ಕೇಳಬೇಕು ಅಂತ ಅನ್ನುವಂತಹ ಆ ಒಂದು ಸನ್ನಿವೇಶವನ್ನು ತನ್ನ ಉತ್ಸಾಹದಿಂದ ನಮ್ಮೆಲ್ಲರಿಗೂ ಕೂಡ ಇದು ಮಾಡಿದ್ದರಿಂದ ಅನೇಕ ಪ್ರಶ್ನೆಗಳನ್ನು ಕೇಳಿದ್ವಿ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಬಹಳ ಚೆನ್ನಾಗಿ ಉತ್ತರವನ್ನು ನೀಡಿ 97 ಅಂಕಗಳನ್ನು ಪಡೆದಿದ್ದಾನೆ. ಇನ್ನು 3 ಅಂಕ ಬಾಕಿ ಇದೆ. ಆ 3 ಅಂಕವನ್ನು ಕೂಡ ಉಳುಕಿ ಭಾಗಗಳನ್ನು ಅಧ್ಯಯನ ಮಾಡಿ ಪಡೆದು ಸಮಾಜಕ್ಕೆ ಉತ್ತಮ ಒಂದು ವಿದ್ವಾಂಸರಾಗಿ ಬರಬೇಕು ಅಂತ ಹೇಳ್ತಾ, ಈ ವಿದ್ಯಾರ್ಥಿಯ ಅಣ್ಣ ಈಗಾಗಲೇ ಶ್ರೀನಿವಾಸ್ ಜೋಶಿ ಎಂಬುವಂತಹ ಉತ್ತಮ ವಿದ್ಯಾರ್ಥಿಯಾಗಿ ಯುವ ವಿದ್ವಾಂಸರಾಗಿ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಕೊಟ್ಟಂತಹ ಇವರ ಅಣ್ಣ ಈಗಾಗಲೇ ನಮ್ಮ ಪೇಜಾವರ ಸ್ವಾಮಿಗಳ ಸೌಜನ್ಯದಿಂದ ವಿಶೇಷವಾಗಿ ನಮ್ಮ ರಾಯಚೂರಿನ ಶಾಖಾ ವಿದ್ಯಾಪೀಠದಲ್ಲಿ ಭಾಳ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾನೆ. ಈ ಜೋಶಿಯು ಕೂಡ ಮುಂದೆ ಈಗಾಗಲೇ ಸ್ವಾಮಿಗಳಲ್ಲಿ ನಾವು ಹೇಳಿದ್ದೀವಿ, ಇನ್ನು ಅನೇಕರನ್ನು ತಮ್ಮ ಗುರುಗಳು ಕೊಟ್ಟಿದ್ದಾರೆ, ತಾವು ಕೊಡಬೇಕು ಅಂತ. ಈ ವಿದ್ಯಾರ್ಥಿಯನ್ನು ಕೂಡ ಪೂರ್ವಭಾವಿಯಾಗಿ ನಾವು ಬುಕ್ ಮಾಡ್ತಾ ಇದ್ದೀವಿ. ಆತನಿಗೂ ರಾಯರ ಅವರ ತಂದೆ, ತಾತ, ಅಣ್ಣ ಎಲ್ಲರಿಗೂ ಆಶ್ರಯ ನೀಡಿದಂತೆ ಮಠದಲ್ಲಿ ಆಶ್ರಯವನ್ನು ನಾವು ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಶ್ರೀಗಳು ವಿದ್ಯಾರ್ಥಿಗಳನ್ನು ಕೊಡ್ತಾ ಬರಲಿ, ನಾವು ವಿದ್ವಾಂಸರು ಕೊಡ್ತಾ ಬರ್ತೀವಿ. ಶ್ರೀನಿಧಿ ಜೋಶಿಯ ತಂದೆ ತಾಯಿಗಳು, ಬಂಧುವರ್ಗದವರು ವೇದಿಕೆಯ ಮೇಲೆ ಬಂದು ಪೂಜ್ಯ ಶ್ರೀಪಾದದ್ವಯರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀನಿಧಿ ಗುರು ಭೀಮ ಜೋಶಿ ಈತ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 12 ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸಿ ದ್ವೈತ ವೇದಾಂತ ಶಾಸ್ತ್ರದಲ್ಲಿ ವಿದ್ವನ್ ಮಧ್ಯಮ ಮತ್ತು ವಿದ್ವದುತ್ತಮ ಎಂಬ ಪದವಿಗಳನ್ನು ತಾನು ಪಡೆದಿದ್ದಾನೆ. ವಿಶೇಷವಾಗಿ ಈತನ ಒಂದು ವಿಲಕ್ಷಣವಾದ ಶಕ್ತಿ ಏನು ಅಂದರೆ, ಈತ ಷಡ್ಭಾಷಾ ಪ್ರವೀಣ. 6 ಬಗೆಯ ಭಾಷೆಗಳಲ್ಲಿ ಅಸ್ಖಲಿತವಾಗಿ ವ್ಯವಹಾರ ಮಾಡುವ ಪ್ರಾವೀಣ್ಯವನ್ನು ಪಡೆದಿದ್ದಾನೆ ಈ ವ್ಯಕ್ತಿ. ಈತನ ಪರೀಕ್ಷೆಯನ್ನು ಮೆಚ್ಚಿ
ಎಲ್ಲರೂ 97% ಅಂಕಗಳನ್ನು ಅವರು ತಾವು ನೀಡಿದ್ದಾರೆ. ಅವರಿಗೆ ಜೊತೆಯಾಗಿ ಅವರ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಇವರು ಒಂದು ಬೆಳ್ಳಿಯ ಏಕಾರ್ತಿಯನ್ನು ಪೂಜ್ಯ ಶ್ರೀಪಾದರ ಮೂಲಕವಾಗಿ ಕೊಡಮಾಡಿಸ್ತಾ ಇದ್ದಾರೆ. ಅವರ ಸೋದರ ಮಾವನವರ ಮನೆಯಿಂದ ಮಡಿ ಮತ್ತು ಬೆಳ್ಳಿಯ ಲೋಟಗಳು ಅವನ ವಿದ್ವತ್ತಿಗೆ ಸಂಭಾವನೆಯ ರೂಪದಲ್ಲಿ ಬರ್ತಾ ಇದೆ. ಜೊತೆಗೆ ಆತನ ಪೋಷಕರು ಅವನ ವಿದ್ಯಾಭ್ಯಾಸ ಇನ್ನು ಡಿಜಿಟಲ್ ಮಾಧ್ಯಮದ ಮೂಲಕವಾದರೂ ಮುಂದುವರಿಯಲಿ ಎನ್ನುವಂತಹ ಒಂದು ಪ್ರಾಮಾಣಿಕ ಕಳಕಳಿಯಿಂದಾಗಿ ಅವನಿಗೊಂದು ದೊಡ್ಡ ಟ್ಯಾಬ್ ಅನ್ನು ಅವರು ತಾವು ಕೊಡಮಾಡ್ತಾ ಇದ್ದಾರೆ. ಇದೆಲ್ಲವೂ ಆತನ ಸುಧಾ ಪರೀಕ್ಷೆಯ ಅಂಕಗಳಿಗೆ ಸುಧಾಯಾಹ ಶ್ರೀಕರತ್ವೇ ವಯಮೇವ ಹಿ ಸಾಕ್ಷಿಣಃ ಎಂಬ ಮಾತಿಗೂ ಅದು ನಿದರ್ಶನವಾಗಿ ನಿಂತಂತಿದೆ. ಆ ವಿದ್ಯಾರ್ಥಿಯ ಅಧ್ಯಯನ ಇನ್ನು ಹೀಗೆ ಮುಂದುವರಿಲಿ, ಪ್ರಗತಿಯನ್ನು ಕಾಣಲಿ ಅಂತ ಹೇಳ್ತಾ ಮುಂದಿನ ಪರೀಕ್ಷೆಯ ವಿವರವನ್ನು ವಿದ್ವಾನ್ ಸಂಜೀವಾಚಾರ್ಯರು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಮುಂದಿನ ಪರೀಕ್ಷೆ ಸಂಧ್ಯಾಧಿಕರಣ ವಿಷಯದ ಬಗ್ಗೆ ಶ್ರೀಮದನಂತ ಎಂಬುವಂತಹ ವಿದ್ಯಾರ್ಥಿ ಈ ಪರೀಕ್ಷೆಯನ್ನು ನೀಡ್ತಾ ಇದ್ದಾನೆ. ವಿದ್ವಾಂಸರಾದ ಭೀಮಸೇನಾಚಾರ್ಯ ಮಂತ್ರಾಲಯ, ವೆಂಕಟೇಶಾಚಾರ್ಯ ಮಂತ್ರಾಲಯ, ವಿದ್ವಾಂಸರಾದ ಶ್ಯಾಮಸುಂದರಾಚಾರ್ಯ ಬಂಡಿ, ವಾದಿರಾಜಾಚಾರ್ಯ ಜಮ್ಮುಖಂಡಿ ಇವರು ಪರೀಕ್ಷೆಯನ್ನು ನಡೆಸಿಕೊಡಬೇಕಾಗಿ ಪ್ರಾರ್ಥನೆ.